ಹಲೋ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕನ್ನಡತಿ ಕವಿ. ಎಲ್ಲ ಹೇಗಿದ್ದೀರಾ? ನಾನು ತುಂಬ ಆರಾಮಾಗಿದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಮಳೆ ಬರೋ ಹಾಗೆ ಇತ್ತು, ಬೆಳಗ್ಗೆ 6 ಗಂಟೆ ಹಾಗೆ. ಆದರೆ ಈಗ ನೋಡಿದ್ರೆ ಜಗಮಗ ಅನ್ನಿಸ್ತಿದೆ ಬಿಸಿಲು. ಈಗ 6:30, ಇನ್ನೇನು 7 ಗಂಟೆ ಆದರೂ ಕೂಡ ಅದು ವೆದರ್ ಹೇಗಿದೆ ಅಂತಂದರೆ ಒಂದು 5 ಗಂಟೆಗೆ ಬಿಸಿಲಿರುತ್ತಲ್ಲ ಅಲ್ಲಿ, ಆ ಥರ ಇದೆ. ಇವತ್ತು ಹೊಸ ರಂಗೋಲಿ ಡಿಸೈನ್ ಜೊತೆ ಬಂದಿದ್ದೀನಿ. ಇದು ಚುಕ್ಕಿ ದೊಡ್ಡದೇ, 21ರಿಂದ 11. ಇದು ನಾನು ಫಸ್ಟ್ ಕಲ್ತಿದ್ದ ರಂಗೋಲೆ 21ರಿಂದ 11. ಅದೇ ಹೇಳ್ತಾ ಇದ್ನಲ್ಲ, ಫ್ಲಾಪ್ ಆಯಿತು ಅಂತ ರಂಗೋಲಿ. ಅದಲ್ಲ, ಆದರೆ ಅದೇ ಥರ ಟೈಪು ಅಷ್ಟೇ. ಆಮೇಲೂ ನನಗೆ ಈ ಶಂಖಗಳು ಅಂತಂದರೆ ಏನೋ ತುಂಬ ಇಷ್ಟ. ಇದು ರಂಗೋಲಿಯಲ್ಲಿ ಬರೆಯೋದಕ್ಕೂ ಕೂಡ. ಆದರೆ ಬೀಚ್ ಸೈಡ್ ಹೋದಾಗ ಯಾವುದಾದ್ರೂ ಕಾಣಿಸಿದ್ರೆ ಚೆನ್ನಾಗಿರೋದು, ಅದನ್ನು ಎತ್ತಾಕೋತೀನಿ. ಈ ಸಲ ಅಲ್ಲ, ಲಾಸ್ಟ್ ಸಮ್ಮರು ಈ ಮನೆಗೆ ಬಂದ ಹೊಸದರಲ್ಲಿ ನಾವು ಎಲ್ಲೋ ಹೋಗಬೇಕು, ಎಲ್ಲೋ ಹೋಗೇ ಇಲ್ವಲ್ಲ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಟ್ರಿಪ್ಪಲ್ಲ, ಒನ್ ಡೇ ಇದಕ್ಕೆ ಪಿಕ್ನಿಕ್ಕಿಗೆ ಹೋದ್ವಿ. ಅದು ಏನು ಹಾಟ್ ವಾಟರ್ ಬೀಚ್ ಅಂತಂದರೆ ಹೇಗೆ ಅಂತಂದರೆ, ಅಲ್ಲಿ ಬಿಸಿಲಿದ್ದಾಗ ಹಳ್ಳ ಮಾಡ್ಕೊಂಡು ಕೂತ್ಕೊಂಡ್ರೆ ನೀರೆಲ್ಲ ಬಿಸಿ ಬಿಸಿ ಇರುತ್ತೆ ಮರಳಲ್ಲಿ ಅದು. ಆದರೆ ಈ ಸಲ ಇಲ್ಲಿ ಫೋರ್ಕಾಸ್ಟ್ ನೋಡಿದಾಗ ಮಳೆ ಸ್ವಲ್ಪ ಅಂತ ಇತ್ತು. ಇಲ್ಲಿ ಮಳೆ ಆದರೆ ಅಲ್ಲಿ ಏನೋ ಬೇರೆ ಪ್ಲೇಸ್ ಅಲ್ವಾ ಅಂದ್ಬಿಟ್ಟು ಒಂದು 100 ಕಿಲೋಮೀಟರ್ ಹೋಗಬೇಕಾಯ್ತು. ಅಲ್ಲಿಗೆ ಹೋದ್ವಿ, 2 ಅವರ್ಸ್ ಜರ್ನಿ. ನೋಡಿದ್ರೆ ಮಳೆ ಬಂತು, ಶುರು ಆಗೋಯ್ತು. ಹೋಗ್ತಾನೆ ನಮ್ಮ ಮನೆಯವರು ಶುರು ಹಚ್ಚಿದ್ರು, ಏನೋ ಮಳೆ ಫಸ್ಟ್ ಫೋರ್ಕಾಸ್ಟ್ ನೋಡಿ ಅಲ್ವಾ ಇದು ಮಾಡೋದು, ಹಾಗೆ ಹೀಗೆ ಅಂತ. ಇನ್ನೇನು ಬಂದುಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ಹೋದ್ವಿ. ಅಲ್ಲೇ ನೋಡಿದ್ರೆ ಎಷ್ಟು ಹಳ್ಳ ತೆಗೆದ್ರೂ ಇದಿಲ್ಲ, ಎಲ್ಲ ಜನರೆಲ್ಲ ತೆಗಿತಾ ಇದ್ದಾರೆ, ಯಾರಿಗೂ ಬಿಸಿನೀರು ಬರ್ತಾಯಿಲ್ಲ. ಎಲ್ಲ ಮಳೆ ಎಲ್ಲ ಒಂಥರ ತುಂತುರು, ಸ್ವಲ್ಪ ಜೋರಾಯಿತು ಅಂದರೂ. ಹಾಗೆ ಒದ್ದಾಟದಲ್ಲೇ ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. 1 ಅವರ್ ಇದ್ವೇನೋ, ಆಮೇಲೆ ವಾಪಸ್ ಬಂದುಬಿಟ್ವಿ. ಮತ್ತು ಆಕ್ಲೆಂಟಿಗೆ ವಾಪಸ್ ಬಂದಾಗ ಮತ್ತೆ ಜಗಮಗ ಬಿಸಿಲು. ಆಗ ಚೆನ್ನಾಗಿ ಬೈಕೊಂಡಿದ್ದು, ಇದು ವೆದರ್ ಏನೋ ಈ ಥರ ಅಂತ. ಆ್ಯಕ್ಚುಲಿ ಈ ರಂಗೋಲಿಲಿ ಒಂದು ತಪ್ಪಾಯಿತು. ಅದು ತಪ್ಪನ್ನು ಹಾಗೆ ತಿದ್ದುಪಡಿಸ್ಕೊಬಿಟ್ಟೆ. ಏನು ಅಂತಂದರೆ, ಫ್ಲವರ್ ಬಂತಲ್ವ, ರೋಸು, ಅದ್ರ ಕೆಳಗೆ ಒಂದೇ ಪೆಟಲ್ ಇದ್ದಿದ್ದು, ಅದನ್ನು ಮರ್ತ್ಕೊಂಡು ನಾನು 2 ಬರೆದ್ಬಿಟ್ಟೆ. ಒಂದು ಸೈಡು, ಇನ್ನು ಒಂದು ಬರೆದ್ರೆ ಇದಾಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಎಲ್ಲದಕ್ಕೂ 2 ಪೆಟಲ್ ಮಾಡಿಕೊಂಡೆ. ಆ ಥರ ಮಾಡಿಕೊಂಡಾಗೆ ಇರಬೇಕು. ತಪ್ಪಾದರೂ ಅದನ್ನು ಸರಿ ಇನ್ನೇನಾದರೂ ಇದು ಮಾಡ್ಕೊಂಡು ಹೋದರೆ ಅದು ನಮ್ಮ ಕೈ ಚಳಕ. ಇಲ್ಲ ಅಂತಂದಿದ್ರೆ ನಾನು ಪುನಃ ಇದನ್ನು ರಂಗೋಲಿ ಹಾಕ್ಕೊಂಡು ಚುಕ್ಕಿಗಳು ಹಾಕ್ಕೊಂಡು ಟೈಮ್ ಇದಾಗ್ತಾಯಿತ್ತು. ಅದಕ್ಕೆ ಹಾಗೆ ನೋಡೋಣ ಹಿಂಗೂ ಮಾಡ್ಕೋಬೋದಲ್ಲ ಅಂತ ಅನಿಸಿ ನಾನು ಇದು ಮಾಡಿದೆ. ಇದು ಕಲ್ತಿದ್ದು ಬೇರೆ ಥರ ಡಿಸೈನ್ ಇತ್ತು ಸ್ವಲ್ಪ, ಅದನ್ನು ನಾನು ಆಲ್ಟ್ರ್ ಮಾಡಿಕೊಂಡೆ ಅಷ್ಟೇ. ಅದೇ ಹೇಳಿದ್ನಲ್ಲ, ಒಂದು ಲೈನು ಬೇರೆ ಥರ ಇದು ಮಾಡಿಕೊಂಡ್ರೆ ಇನ್ನೊಂದು ಥರ ಆಗುತ್ತೆ. ಅದೇ ಇದು ನೋಡಿ. ಈಗ ಫಸ್ಟು ಹಾಗೆ ಇದು ಮಾಡೋಣ, ಏನು ಬೇಡ ಕಲರು ಅನ್ನಿಸ್ತಾಯಿತ್ತು. ಆಮೇಲೆ ಇಲ್ಲ, ಕಲರ್ ಹಾಕೋಣ, ನೋಡೋಣ, ರೋಸ್ ಕಲರೇ ಹಾಕಿದ್ರೆ ಹೇಗಿರುತ್ತೆ, ಹೇಗೂ ಇದೆಯಲ್ಲ ಅಂತ ಅನಿಸಿ ಅದಕ್ಕೆ ಫಸ್ಟೇ ರೋಸ್ ಹಾಕೋಕ್ಕೆ ಶುರು ಮಾಡಿದೆ. ರಂಗೋಲಿ ಪುಡಿಲೂ ಅಷ್ಟೇ, ಈ ಪಿಂಕ್ ಹಾಕಿದ ತಕ್ಷಣ ಏನೋ ಒಂಥರ ತುಂಬ ಎದ್ದು ಕಾಣುತ್ತೆ ರಂಗೋಲಿನೇ. ಅದು ಇದರಲ್ಲೂ ಹಾಗೆ ಆಯಿತು. ಫಸ್ಟು ತುಂಬಾ ಇದು ಹೇಗೆ ಕಾಣಿಸ್ತಿತ್ತು ಅಂತಂದರೆ, ಮಧ್ಯೆ ಕಲರ್ ಅಷ್ಟೊಂದು ಇದಾಗ್ತಿರ್ಲಿಲ್ಲ, ಜಾಸ್ತಿ ತೊಗೊತಿದೆ. ಆಮೇಲೆ ಅದು ಇಲ್ಲ, ಇದು ತುಂಬ ಪಿಂಕ್ ಕಾಣಿಸ್ತಿದೆ, ಅದರಿಂದ ಸ್ವಲ್ಪ ತೊಗೊಂಡು ಮಾಡೋಣ, ಆಗ ಬೇಗ ಡ್ರೈಯೂ ಆಗುತ್ತೆ, ನನಗೆ ಎಲ್ಲ ಈಸಿ ಆಗುತ್ತೆ ಅಂದ್ಬಿಟ್ಟು ಅದನ್ನು ಸ್ವಲ್ಪ ತೊಗೊಂಡು ಇದು ಮಾಡೋಕ್ಕೆ ಶುರು ಮಾಡಿದೆ. ಆಗ ಏನೂ ಇದಾಗಲಿಲ್ಲ, ಬೇಗ ಆಯಿತು ಚೆನ್ನಾಗಿ ಡ್ರೈನೂ. ಸಾರಿ, ಯಾಕೋ ಒಂಥರ ಇದು ಬಂದಂಗೆ ಆಯಿತು, ಏನೋ ಹೊಟ್ಟೆ ಹಸಿತಾಯಿತ್ತು ಅಂದ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ಕೊಂಡು ಈಗ ತಾನು ತಿಂದೆ.
ಒಂದೊಂದು ಸಲ ಹಾಗೇ ಹೊಟ್ಟೆ ಹಸ್ಬಿಡುತ್ತೆ ವಾಸಿ ಬರದೇ ಇರೋ ಟೈಮಲ್ಲೆಲ್ಲ. ಆಮೇಲೆ ನಾವು ಕಾಫಿ ಟೀ ಕುಡಿಯೋಲ್ಲ, ಹಾಲು ಕುಡಿಯೋಲ್ಲ. ಹಾಲು ಏನೋ ಒಂಥರ ಬೇಜಾರು ಕುಡಿಯೋದಕ್ಕೆ. ಆವಾಗ ಕುಡಿತಾ ಇದ್ದಿದ್ದು ಅಂದರೆ ಪ್ರೆಗ್ನೆನ್ಸಿಲಿ ಕುಡಿತಾ ಇದ್ದೆ. ಆಮೇಲೆ ಹಾಸ್ಟೆಲಲ್ಲಿ ಕುಡಿತಾ ಇದ್ದಿದ್ದು, ಅಲ್ಲಿ ಇನ್ನೇನು ಗತಿ ಇರಲಿಲ್ವಲ್ಲ ಅಂತ ಅದೆಲ್ಲ ಜಾಸ್ತಿ ಆಗಿ ಒಂಥರ ಕುಡಿದು ವಾಕರಿಕೆ ಬಂದಂಗೆ ಆಗೋಗಿದೆ. ಆಮೇಲೆ ಇನ್ನೊಂದು ಆ ಥರ ವಾಕರಿಕೆ ಬರೋದು ಅಂತಂದರೆ ಆ್ಯಪಲ್ಲು, ರೇರು ಆ್ಯಪಲ್ಲು. ಆದರೆ ಈ ಸಲ ಆ್ಯಪಲ್ ತಂದಿದ್ವಿ, ಯಾವುದೋ ಒಂದು ಅದೇ ಶಿಮ್ಲಾ ಆ್ಯಪಲ್ ಅಂತ ಸಿಗುತ್ತಲ್ಲ ನಮಗೆ ಇಂಡ್ಯಾದಲ್ಲಿ, ಆ ಥರ ಇತ್ತು ಒಂಥರ ಸ್ಯಾಂಡಿ ಥರ. ಅದು ಇದ್ದರೆ ನಾನು ತಿಂತೀನಿ. ಈ ವಾಟ್ರಿ ಥರ ಆದರೆ ತಿನ್ನೋದೇ ಇಲ್ಲ. ಇಲ್ಲಿ ಸಿಗೋದೆಲ್ಲ ಆ್ಯಪಲ್ಗಳು ವಾಟ್ರಿ ಒಂಥರ. ಎಷ್ಟು ವೆರೈಟಿ ಆ್ಯಪಲ್ಗಳು, ಚೀಪು. ಆದರೂ ಚೀಪ್ ಮುಂಚೆ ಏನು ಒಂದೊಂದು ಬ್ಯಾಗಲ್ಲೇ ಕವರಲ್ಲಿ ಆ್ಯಪಲ್ ಇಡ್ತಾರೆ. ಆ ಕವರಲ್ಲೇ ಸುಮಾರಿರುತ್ತೆ, ಒಂದು 2-3 kg ಅಂತೂ ಇರುತ್ತೆ. ಅದಕ್ಕೆ ಅಂಥದ್ದನ್ನು ತರಲ್ಲ ನಾವು, ಆರಿಸ್ಕೊಂಡು ತರ್ತೀವಲ್ಲ, ಅದು 1 kgಗೆ $4 $5 ಇರುತ್ತೆ ಆ ಥರ. ಈ ಸಲ ಏನೋ ನಮ್ಮ ಮನೆಯವರು ಜಾಸ್ತಿ ತಂದಿದ್ರು, ಚೆನ್ನಾಗಿದೆ ಇದು ನೋಡು ಅಂತ ಅಂದ್ಬಿಟ್ಟು ಅದರಿಂದ ಚೆನ್ನಾಗಿ ತಿಂದಿದ್ವಿ. ಪ್ರೆಗ್ನೆನ್ಸಿಲಿ ಅಷ್ಟೇ, ಬಿಫೋರ್ ಡೆಲಿವರಿ ಏನು ಆ್ಯಪಲ್ ಕೀಪ್ಸ್ ಎ ಡಾಕ್ಟರ್ ಅವೇ ಅನ್ನೋದಕ್ಕೆ ತಕ್ಕಂತೆ ದಿನಕ್ಕೊಂದು ಆ್ಯಪಲ್ ತಿಂತಿದ್ದೆ. ಈಗ ಹಂಗೆ ತಿನ್ನೋದಕ್ಕಾಗಲ್ಲ. ಅದು ನೋಡಿ, ಇದನ್ನು ಮರ್ತೇ ಹೋಯಿತು, ಮೇಲ್ಗಡೆದು ಪೆಟಲ್ ಬರೆಯೋದು, ಕಲರ್ ಮಾಡೋದು, ಅದನ್ನು ಆಮೇಲೆ ಮಾಡ್ಕೋಬೇಕು. ಆಮೇಲೆ ಇದು ಈ ಗ್ರೀನ್ ಯೂಸ್ ಮಾಡ್ತಿದ್ದೀನಲ್ಲ, ಈ ಗ್ರೀನು ಡಾಲರ್ ಶಾಪ್ದು ಯಾವ್ಯಾವುದೋ ಕಲರ್ಗಳಿತ್ತು, ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೆ ಒಂದು ಬಾಕ್ಸ್. ಇದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಅಂತಂದರೆ ಎಲ್ಲ ಗ್ರೀನ್ ಶೇಡ್ ಬರೋದನ್ನೆಲ್ಲ ಒಂದಕ್ಕೆ ಇಟ್ಕೊಂಡೆ. ಯಾವುದು ಅಂತಂದರೆ ಇವೆಲ್ಲ ನನಗೆ ಡಾಟ್ ಆರ್ಟ್ಗೆ ಯೂಸ್ ಆಗ್ತಿರಲಿಲ್ಲ, ತೀರಾ ನೀರು ಹಾಕ್ಕೋಬೇಕಾಯಿತು, ಮಿಕ್ಸ್ ಮಾಡ್ಕೊಳ್ಳೋದು ಅದೆಲ್ಲ. ಅದಕ್ಕೇ ಅದೇನೋ ಇಷ್ಟ ಆಗದೇ ಹಾಗೆ ನಾನು ಕಲಿಯೋದಕ್ಕೆ ಅಂತ ತಂದಿದ್ನಲ್ಲ, ಕಲಿತಾದ್ಮೇಲೆ ಇನ್ನೇನಕ್ಕೆ ಅಂತಂದ್ಬಿಟ್ಟು ಹಾಗೆ ಇಟ್ಕೊಂಡೆ, ಬಿಸಾಕೋಕ್ಕೆ ಮನ್ಸು ಬರ್ದೇನೆ. ಅದೆಲ್ಲ ಯೂಸ್ ಆಗ್ತಾಯಿದೆ ನನಗೀಗ. ಅದು ಯಾವುದೂ ವೇಸ್ಟ್ ಮಾಡೋದಕ್ಕೆ ಇಷ್ಟಪಡಲ್ಲ, ಆದರೆ ಒಂದೊಂದು ಸಲ ಚೆನ್ನಾಗೇ ವೇಸ್ಟ್ ಮಾಡಲ್ಲ ಅಂದ್ಕೊಂಡು. ಅದು ಹೇಗೆ ಅಂತಂದರೆ, ಶಾಪಿಂಗ್ ಮಾಡಬಾರ್ದು, ಎಲ್ಲಿ ಹೋಗಬಾರ್ದು, ತೊಗೋತೀವಿ ಅಂತ ಇಟ್ಕೊಳ್ಳೋದು, ದುಡ್ಡನ್ನ ಸೇವ್ ಮಾಡಿ ಬೇಕು ಅಂತ. ಆಮೇಲೆ ಒಂದಿನ ಹೋದಾಗ ಅವತ್ತು ಶಾಪಿಂಗ್ ಬೊನಾನ್ಸ, ಇದು ಬಂಪರ್ ಲಾಟ್ರಿ ಹೊಡೆದಂಗೆ ಹೊಡೆಯೋದು. ಒಂದು ಸಲ ಏನಾಯಿತು ಅಂತಂದರೆ, ಬ್ಲ್ಯಾಕ್ ಫ್ರೈಡೇಗೆ ಒಂದು ಸಲ ಹಸ್ಬೆಂಡ್ ಇದ್ದರು, ಅಷ್ಟು ಮಕ್ಕಳದ್ದು ಮಾತ್ರ ತೊಗೊಂಡು ಬಂದ್ವಿ. ಅದ್ರ ನೆಕ್ಸ್ಟ್ ಇಯರು ಪ್ಲ್ಯಾನ್ ಮಾಡ್ಕೊಂಡ್ವಿ, ಅದು ಬ್ಲ್ಯಾಕ್ ಫ್ರೈಡೇ ಅಲ್ವಾ. ಫ್ರೈಡೇಸು ಯೂಶ್ವಲಿ ನಾನು ಬೇಗ ಮುಗಿತಾ ಇತ್ತು ವರ್ಕು, ಮಕ್ಕಳ ಜೊತೆ ಟೈಮ್ಗೆ ಬಂದುಬಿಡ್ತಿದ್ದೆ. ಆಗ ನಾವು ಶಾಪಿಂಗ್ ಹೊಟ್ಟೋದ್ವಿ, ನಾನು ಮಕ್ಕಳು. ಮನೆ ಹತ್ರನೇ ಶಾಪಿಂಗ್ ಇತ್ತು, ಮಾಲ್ ಇತ್ತು. ಒಂದು ಎಷ್ಟು ಟ್ರೈನ್ ಹತ್ತಿ ಇಳಿದ್ರೆ ಅಲ್ಲಿಗೆ ಶಾಪಿಂಗಿಗೆ ಬಿದ್ಕೋತಿದ್ವಿ ಮಾಲ್ಗೆ, 2 ಸ್ಟಾಪ್ಗೆ. ಆಗ ಹೋಗ್ತಾ ಇದ್ವಲ್ಲ, 2 ಸ್ಟಾಪು ಇಲ್ಲ, ಒಂದೇ ಸ್ಟಾಪು. ಹಂಗೆ ಹೋಗಿ ಬಿದ್ಕೊಂಡ್ವಿ. ಆಗ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿದವರು 3:30ಗೆ 4 o'clock ಶುರು ಮಾಡಿದ್ವಿ. 4ರಿಂದ 7, 8 ತನಕ ಮಾಡ್ಕೊಬಿಟ್ಟಿದ್ವಿ. ಆಮೇಲೇನೋ ಸರಿ ಟ್ಯಾಕ್ಸಿಗಳಿರುತ್ತೆ, ಟ್ಯಾಕ್ಸಿಲಿ ಹೊರ್ಟೋಗೋಣ ಮನೆಗೆ ಅಂದ್ಕೊಂಡ್ರೆ ಯಾವ ಟ್ಯಾಕ್ಸಿನೂ ಇಲ್ಲ ಅಲ್ಲಿ. ಆಮೇಲೆ ಫೋನ್ ಮಾಡೋಕ್ಕೋದ್ರೆ ನನ್ನ ಫೋನಿಂದ ಹೋಗ್ತಾ ಇಲ್ಲ ಟ್ಯಾಕ್ಸಿ ನಂಬರ್ಗಳಿಗೆ. ಆಮೇಲೆ ಆ ಟ್ರಾಲಿನೇ ಮನೆ ತನಕ ತಳ್ಕೊಂಡು ಬಂದು ದಡ್ ಅಂತ ಎಲ್ಲ ಪ್ಯಾಕಿಂಗ್ ಎಲ್ಲ ಇದು ಮಾಡಿ ತೆಗೆದಿಟ್ವಿ. ತುಂಬ ಮನೆಗೆ ಬರೋ ತನಕ 9 ತನಕ ಆಗೋಗಿತ್ತು. ಅದೇ ಲಾಸ್ಟು. ಆಮೇಲೆ ಇನ್ಯಾವತ್ತೂ ಹಂಗೆ ಮಾಡ್ಕೋಬಾರ್ದು ಅನ್ನೋ ಇದು ಅಂದ್ಕೊಂಡ್ವಿ, ಇದು ಮಾಡಿಕೊಂಡೆ, ಶಪಥ ಮಾಡಿಕೊಂಡೆ. ಆಮೇಲೆ ಯಾವತ್ತೂ ಹಂಗೆಲ್ಲ ಮಾಡ್ಕೊಳ್ಳಿಲ್ಲ. ಯಾಕೆ ಅಂತಂದರೆ ಶಾಪಿಂಗ್ದು ಟ್ರಾಲಿ ಫುಲ್ಲು ತುಂಬಿತ್ತು ಶಾಪಿಂಗು. ಅದನ್ನು ತಳ್ಕೊಂಡು ಮನೆ ತನಕ ಬರೋ ತನಕನೂ ಸಖತ್ತೇ ಕಷ್ಟ ಆಯಿತು. ಆ ಥರ ಆಗೋಗಿತ್ತು ಒಂಥರ. ಯಾಕೆ ಅಂತಂದರೆ ಅದು ತಳ್ಳೋದಕ್ಕೆ ಸುಸ್ತು ಬೇರೆ ಆಗೋದು, ಹಿಂದೆ ಹೋದಂಗೆ ಆಗ್ತಾಯಿತ್ತು ಭಾರಕ್ಕೆ, ಆ ಥರ.
ಆಮೇಲೆ ಕೇರಾಗಿರ್ಬೇಕು ನಾವೆಲ್ಲ, ಆ ಥರ ಎಲ್ಲ ಮಾಡ್ಕೋಬಾರ್ದು ಅಂತ ಅನಿಸಿ ಅದನ್ನು ಆಗ ಬಿಟ್ವಿ. ಈಗಂತೂ ಶಾಪಿಂಗ್ ಹೋದರೆ ಏನೂ ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಹೆಚ್ಚಿಗೆ ಭಾರ. ಯಾಕೆ ಅಂತಂದರೆ ಒಂಥರ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ, ಲೋವರ್ ಬ್ಯಾಕ್ ಪೇಯ್ನು. ಅದು ತೀರಾ ಏನು ನೋವು ಒಂದು ಸ್ವಲ್ಪ. ಅದರಿಂದ ವ್ಯಾಕ್ಯೂಮು ಮಾಡೋಕ್ಕೋಗಲ್ಲ ನಾನು. ಆದರೆ ಯಾಕೆ ಅಂತಂದರೆ ಆ ವ್ಯಾಕ್ಯೂಮ್ದು ಎಲ್ಲ ಮಾಡೋಕ್ಕೆ ಹೋದರೆ ಮತ್ತು ಪುನಃ ಬ್ಯಾಕ್ ಪೇಯ್ನ್ ಬರುತ್ತೆ ಅಂತ. ಅದೇ ಏನು ಮಾಡೋದು, ಒಂದೊಂದು ದಿನ ಎಕ್ಸ್ಟ್ರಾ ಜಾಸ್ತಿ ಆಗ್ತಿದ್ದಂಗೂ ಎಲ್ಲ ವಯಸ್ಸೇ ತಾನೆ, ಅದು ಒಂಥರ ವಯಸ್ಸು. ಅದನ್ನು ಏನೇ ಮಾಡಿದ್ರೂ ಅದನ್ನು ತಡೆಯೋಕ್ಕಾಗಲ್ವಂತೆ ಏಜ್ ಆಗೋದನ್ನು. ಅವೆಲ್ಲ ಆಗಲೇಬೇಕು, ಜೀವನ ಬಯೋಲಾಜಿಕಲ್ ಸೈಕಲ್ ಥರ. ಇದು ಯಾವುದು ಅಂತಂದರೆ ಇದು ಫೆವಿಕ್ರಿಲಲ್ಲೇ ನಂದು ಇನ್ನೊಂದು ಕಲರ್ ಇತ್ತು, ಅಂಬರ್ ಅಂತನೋ ಯಾವುದೋ ಅದು. ಅದು ನೀಟಾಗಿ ಒಂಥರ ಬ್ರೌನ್ ಥರ ಕಾಣಿಸ್ತಾ ಇದೆ ಚೆನ್ನಾಗಿ. ಈ ಶಂಖ ಚೆನ್ನಾಗಿ ಕಾಣಿಸ್ತಾ ಇದೆ ಒಂಥರ. ಇದು ಎಲ್ಲೋ ಅಲ್ಲ, ಬ್ರೈಟ್ ಅಲ್ಲ, ಆಮೇಲೆ ಒಂಚೂರು ಆರೆಂಜು ಮುಂದೆ, ಆ ಥರ. ನಿಮಗೆಲ್ಲ ಅದು ಡಿಸೈನ್ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಏನು ಅಂತ ಹೇಗೆ ಕಮೆಂಟ್ ಮಾಡ್ತೀರಾ ಅಂತ. ಇದು ಇವತ್ತೇ ಅಪ್ಲೋಡ್ ಮಾಡಬೇಕು. ಬೆಳಗ್ಗೆಯಿಂದ ಯಾಕೋ ಆಗಲೇ ಇಲ್ಲ, ಮಾಡೋಣ ಅಂತ ಅಂದ್ಕೊಂಡೆ ಇದು. ಆಮೇಲೆ ಹುಡ್ಕೊಂಡು ಕೂತ್ಕೊಂಡೆ ಡಿಸೈನ್ಗಳನ್ನ. ಈಗ ಇದು ನ್ಯೂ ಇಯರ್ ಆಗೋ ತನಕ ನಿಮಗೆಲ್ಲ ಯೂಸ್ ಆಗಬೇಕಲ್ಲ ರಂಗೋಲಿಗಳು ಹಾಕ್ಕೊಳ್ಳೋದಕ್ಕೆ. ಅದಕ್ಕೆ ನ್ಯೂ ಇಯರ್ಗೋಸ್ಕರ ದಿನಕ್ಕೊಂದು ರಂಗೋಲಿನೇ ತೋರಿಸ್ತಾ ಇರ್ತೀನಿ. ಡಾಟ್ ಪೇಂಟಿಂಗ್ ಒಂದು ಸ್ವಲ್ಪ ಬಿಡ್ತೀನಿ. ಇದು ಇಲ್ಲಿ ಅದೇ ದೀಪದ ಥರ ಒಂಥರ ಫ್ಲವರ್ ಥರ ಬರಬೇಕಾಯಿತು. ಅದೇ ನಾನು ಮಿಸ್ಟೇಕ್ ಮಾಡ್ಕೊಂಡಲ್ಲ, ಅದಕ್ಕೆ ಈ ಥರ ಡಿಸೈನಿಂಗ್ ಇದು ಮಾಡಿಕೊಂಡೆ. ಇದು ಇಲ್ಲೇ ಆರೆಂಜನ್ನು ಹಾಕ್ಬಿಟ್ರೆ ಎರಡೂ ಅಕ್ಕಪಕ್ಕ ಆದಂಗೆ ಹೋಗುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಆರೆಂಜ್ ಬದಲು ಇದು ಒಂದು ಬಿಟ್ಟು ಹಾಕ್ಕೊಂಡೆ. ಇದು ಡಿಫ್ರೆಂಟ್ ಶೇಡ್ಸ್ ಆಫ್ ರೆಡ್ಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ನಲ್ಲ ಗ್ರೇಡಿಯೆಂಟಿಗೆ ಮಾಡಿದಾಗ ಅದು ಈ ಥರ ಕಲರ್ ಬಂದಿದೆ. ಒಂಥರ ಲೈಟ್ ಪಿಂಕು ರೆಡ್ಡು ಎಲ್ಲ. ಅದು ಚೆನ್ನಾಗಿ ಕಾಣಿಸುತ್ತೆ ಒಂಥರ. ಇಟ್ಕೆಲಿ ಲೈಟ್ ಕಲರ್ ಬರುತ್ತಲ್ಲ, ಇಟ್ಕೆ ಒಂಥರ ಡಿಸೈನ್ ಇದಕ್ಕೆ ಹೊರಗಡೆ ಸ್ಟಿಕ್ ಮಾಡ್ತಾರಲ್ಲ ಟೈಲ್ಸ್ ಥರ, ಆ ಥರ ಕಲರ್ ಇದು ನೋಡಿ. ಈಗ ಈ ಕಲರ್ ಹಾಕ್ಕೊಂಡೆ. ಆಮೇಲೆ ಇದು ಒಣಗೋದಕ್ಕೆ ನಾನು ಸುಮಾರು ಒಂದು 1 hour ಏನೋ ಬಿಟ್ಟೆ. ಅಲ್ಲಿ ತನಕ ನಾನು ಅಕ್ಕನ ಮಗಳ ಜೊತೆ ಮಾತಾಡಿಕೊಂಡೆ. ಆಮೇಲೆ ಹೋಗಿ ಮತ್ತೆ ಪುನಃ ಅದನ್ನು ಮೇಲೆ ಬ್ಲ್ಯಾಕ್ ಮಾಡಿದೆ, ಕಲರೆಲ್ಲ ಬರೆದೆ ಆ ಬ್ಲ್ಯಾಕು ಇದು ಪೆನ್ನಲ್ಲಿ. ಆಗ ಅದು ಚೆನ್ನಾಗಿ ಕಾಣಿಸ್ತು. ಇಲ್ಲ ಅಂತಂದಿದ್ರೆ ಅದು ಎಲ್ಲ ಕಾಣಿಸ್ತಾನೇ ಇರಲಿಲ್ಲ. ನಿಮಗೆ ಗೊತ್ತಾಗುತ್ತೆ ಈಗ ಹೇಗೆ ಅಂತ. ಕೊನೆಯಲ್ಲಿ ನೋಡಿದಾಗ ಇದಕ್ಕೂ ಆಮೇಲೆ ನಾನು ಬ್ಲ್ಯಾಕ್ ಮತ್ತೆ ಪುನಃ ಓವರ್ ರೈಟ್ ಮಾಡಿದಾಗ ಹೇಗೆ ಕಾಣುತ್ತೆ ಅಂತ ಹೇಳಿ ನೀವು. ಇನ್ನೂ ನಾನು ಮಾತಾಡ್ತಿದ್ದೀನಿ, ಇನ್ನೂ ಅಷ್ಟೊಂದು ಇದಾಗಿ ಬರ್ತಾಯಿಲ್ಲ ಅನಿಸುತ್ತೆ ಮಾತಾಡೋದು ಎಲ್ಲ. ಅದು ಇನ್ನೂ ಕಲಿಬೇಕು ನೋಡಿ. ಇದು ಫುಲ್ ಕಂಪ್ಲೀಟ್ ಆಗಿರೋದು. ಆಮೇಲೆ ಬ್ಲ್ಯಾಕ್ ಬರೆದಿದ್ದೀನಿ. ಮಧ್ಯ ನಾನು ಕಾಪರ್ ಫ್ಲವರ್ಗೆ ಹಾಕಿದ್ದೀನಿ, ಮೆಟಾಲಿಕ್ಕು ಕಾಪರು. ಅದರಿಂದ ಅದು ಶೈನಿ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಲೈಟ್ ರಿಫ್ಲೆಕ್ಟಾಗಿ ಈ ಥರ ಕಾಣಿಸ್ತಾ ಇದೆ. ಇಷ್ಟ ಆಯಿತಾ ಏನು? ಇದನ್ನು ಇದಕ್ಕೆ ಹಾಕೋಬೋದು ನೀವು, ಯಾವುದಕ್ಕೆ, ನ್ಯೂ ಇಯರ್ಗೆ ಅಥವಾ ಹಬ್ಬಗಳಿಗೆ. ಇವತ್ತಿಗೆ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಡಿಸೈನ್ ಜೊತೆ ಸಿಗ್ತೀನಿ. ಬಾಯ್.